निवृत्त सरकारी कर्मचाऱ्यांच्या पेन्शनचे पुनरावलोकन करावे या मागणीसाठी पंतप्रधानांना सामूहिक निवेदन सादर करण्यात येणार असल्याचे कर्नाटक राज्य निवृत्त कर्मचारी संघटनेचे अध्यक्ष SP सिद्धनाड यांनी सांगितले. ते आज बेळगावमध्ये आयोजित पत्रकार परिषदेत बोलत होते. 25 मार्च 2025 रोजी लोकसभेत मांडण्यात आलेल्या आर्थिक विधेयकात केंद्र सरकारने दिनांक 1 एप्रिल 2020 पूर्वी निवृत्त झालेल्या सरकारी कर्मचाऱ्यांना आणि त्यांच्या कुटुंबियांना पेन्शन पुनरावलोकन शक्य नाही असं स्पष्ट केलं आहे. त्यामुळे लाखो निवृत्त कर्मचारी आर्थिक अडचणीत सापडलेत. यावेळी सिद्धनाड यांनी सांगितले की 1972 साली केंद्र सरकारने पेन्शन बंद करण्याचा प्रयत्न केला असता वकील DS नक्कर यांनी सुप्रीम कोर्टात ते खोडून काढले. पेन्शन ही भीक नाही, आमचा हक्क आहे असा ऐतिहासिक निर्णय मिळवला होता. ನಮಸ್ಕಾರಗಳು. ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಅಂತಂದ್ರೆ ನಿವೃತ್ತ ನೌಕರರ ಈ ಪಿಂಚಣಿ ಅಖಿಲ ಭಾರತ ರಾಜ್ಯಗಳ ಪಿಂಚಣಿದಾರರ ಒಕ್ಕೂಟ ನವದೆಹಲಿ ಹಾಗೂ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಆಲ್ ಇಂಡಿಯಾ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ಸಭೆ ನಡೀತದೆ 29. ಆ ಸಭೆಯಲ್ಲಿ ಏನಾಗಿದೆ ಅಂದರೆ ಕೇಂದ್ರ ಸರ್ಕಾರ 25/3/25 ಲೋಕಸಭೆಯಲ್ಲಿ ಮಾನ್ಯ ವಿತ್ತ ಸಚಿವ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು 1/4/26 ಮೊದಲು ನಿವೃತ್ತಿಯಾದ ಸರ್ಕಾರಿ ನೌಕರರಿಗೆ ಮತ್ತು ಕುಟುಂಬ ಪಿಂಚಣಿದಾರರಿಗೆ ಆರ್ಥಿಕ ಸಂಕಷ್ಟವನ್ನು ಒಡ್ಡಿದ್ದಾರೆ. ಯಾಕಂತಂದರೆ 25/3/26 ಆರ್ಥಿಕ ಸಚಿವರು 25ರಂದು ಬಿಲ್ ಮಂಡಿಸುವಾಗ 1/4/26 ಮೊದಲು ನಿವೃತ್ತಿಯಾದ ಸರ್ಕಾರಿ ನೌಕರಿಗೆ ಪಿಂಚಣಿ ಮತ್ತು ಕೌಟುಂಬಿಕ ಪಿಂಚಣಿಯನ್ನು ಪರಿಷ್ಕರಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಸಾಧ್ಯವಿಲ್ಲ ಅಂದರೂ ಮತ್ತು 26ರಿಂದ ನಮ್ಮದು 8ನೇ ವೇತನ ಆಯೋಗ ಈಗ ರಚನೆ ಮಾಡಿದ್ದಾರೆ. ಆ 8ನೇ ವೇತನ ಆಯೋಗದ ಏನು ಇದನ್ನು ಅನುಷ್ಠಾನ ಮಾಡ್ತಾರೆ, ಅದಕ್ಕೆ ಇದ್ದಂಥ ಏನು ನಮಗೆ ಸೌಲಭ್ಯಗಳನ್ನ ಕೊಡ್ತಾರೆ ಅದನ್ನು ನಾವು ನಿಲ್ಲಿಸ್ತೀವಿ ಅಂತನ್ನುವಂಥದ್ದನ್ನು ಹೇಳಿದ್ದಾರೆ. ಈ ಹಿನ್ನೆಲೆ ಅಖಿಲ ಭಾರತ ಈ ಒಕ್ಕೂಟದವ್ರು ಏನು ಮಾಡಿದ್ದಾರೆ, ನಾವು ಇವತ್ತಿಗೆ ಹಂತ ಹಂತವಾಗಿ ಹೋರಾಟ ಮಾಡೋಣ ಅಂತ ಹೇಳಿದರು. ಅದಕ್ಕೆ ನಾವು ಪ್ರಧಾನಮಂತ್ರಿ ಮಾನ್ಯ ಗೌರವಾನ್ವಿತ ನರೇಂದ್ರ ಮೋದಿಜಿಯವರಿಗೆ ಸಹಿ ಮುಖಾಂತರ ಮನವಿಯನ್ನು ಸಲ್ಲಿಸೋದು 21/7/25ರಂದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ನವದೆಹಲಿಗೆ ಮನವಿಯನ್ನು ಸಲ್ಲಿಸ್ತೇವೆ. ಯಾಕಂತಂದ್ರೆ ಇದನ್ನು ಇವತ್ತಿಗೆ ಹಿಂದೆ 1972ರಂದು ಆಗಿನ ಸರ್ಕಾರ ಪಿಂಚಣಿನ ಬಂದ್ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದರು. ಆಗ 1972ರಿಂದ 1982ರವರೆಗೆ ಮಾನ್ಯ ದಿವಂಗತ ಶ್ರೀ DS ನಕ್ಕರ್ ಅವರು 10 ವರ್ಷಗಳ ಕಾಲ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ಮಾಡಿ ಇವತ್ತಿಗೆ ನೀವು ಕೊಡೋದು ಭಿಕ್ಷೆ ಅಲ್ಲ, ಅದು ನಮ್ಮ ಹಕ್ಕು ಅಂತ ಹೇಳಿದರು. ಯಾಕಂತಂದ್ರೆ ಇವತ್ತಿಗೆ 35ರಿಂದ 40 ವರ್ಷ ಸರ್ಕಾರಿ ಸೇವೆ ಮಾಡಿ ನಾವು ಪಿಂಚಣಿಯನ್ನು ಕೇಳ್ತಾ ಇದ್ರೆ ಅವ್ರು ಕೊಡೋಕ್ಕಾಗಲ್ಲ ಅಂತಾರೆ. ಈ ರಾಜಕಾರಣಿಗಳು ಬರೀ 5 ವರ್ಷ ಮಾಡಿಕ್ಯಾರ ಇವತ್ತಿಗೆ ರಾತ್ರೋರಾತ್ರಿ ತಮ್ಮ ಪಗಾರಗಳನ್ನ ಏರಿಸ್ಕೋತಾರೆ, ಎಲ್ಲ ಮಾಡ್ತಾರೆ. ಆದರೆ ನಮ್ಮ ಒಂದು ಹೋರಾಟ ಯಾಕಂತಂದ್ರೆ ಇವತ್ತಿನ ನಾವು ಸತತವಾಗಿ ಸರ್ಕಾರಿ ಕಾರ್ಯಕ್ರಮಗಳು ಯಶಸ್ವಿಗೊಳಿಸಕ್ಕೆ ಹೋರಾಟ ಮಾಡಿದ್ರು ಸಹಿತ ಇವತ್ತಿನ ನಮ್ಮ ಕೇಂದ್ರ ಸರ್ಕಾರ ನಿಲ್ಸಕ್ಕೆ, ಯಾಕಂದ್ರೆ ಈಗಾಗಲೇ ನೋಡಿದ್ರಿ, ಈಗ ರೈಲ್ವೆ ಕನ್ಸೆಷನ್ ಲೇಡೀಸ್ 50-40 ಇದ್ದದ್ದನ್ನು ಸಹಿತ ಕರೋನಾ ನೆಪವಾಗಿ ಬಂದ್ ಆಗಿಬಿಟ್ಟಿದೆ. ಈ ರೀತಿ ಮಾಡ್ಕೊಂತ ಹೋದ್ರೆ ನಮ್ಮ ಪಿಂಚಣಿದಾರ ಬದುಕೋದು ಹೇಗೆ? ನಾವು ಬದುಕಬಹುದು, ನಡು ಮಾಧ್ಯಮ ಇದ್ದವರು ಇವತ್ತು D ದರ್ಜೆ ನೌಕರದಾರ ಬದುಕೋದು ಹೇಗೆ? ಆ ಒಂದು ಇಟ್ಕೊಂಡು ನಾವು 21/7/2025ರಂದು ಜಿಲ್ಲಾಧಿಕಾರಿ ಮುಖಾಂತರ ನರೇಂದ್ರ ಮೋದಿಜಿ ಅವರಿಗೆ ನಾವು ಮನವಿಯನ್ನು ಸಲ್ಲಿಸ್ತೇವೆ. ಆಮೇಲೆ ಅದರ ಹಂತವಾಗಿ ಮುಂದೆ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಅಂತ. ಸೀತಾರಾಮನ್ ಅವರು ಇವತ್ತು ಏನು ಹೇಳಿದ್ರು ಅಂದ್ರೆ 25/3/26 ಲೋಕಸಭೆ ಆರ್ಥಿಕ ಸೇವೆ ಆಗೋದಾಗ 21/4/26ರಿಂದ DA ಕೊಡೋದಿಲ್ಲ. ಫಸ್ಟ್ 26 ಹಿಂದೆ ನಿವೃತ್ತಿ ಆದವ್ರಿಗೆ DA ಏನ್ ಹೆಚ್ಚುವರಿ ಹಾಕೊಂತ ಹೋಗ್ತಾವ, ಅದನ್ನ ಕೊಡೋದಿಲ್ಲ. ಅದು DA ರಿವೈಸ್ ಆದ್ಕೊಂಡು ಅದನ್ನ ಮೊದಲೆಲ್ಲ ನಿವೃತ್ತ ಆದವ್ರು ಕೊಡ್ಕೊಂತ ಮಾಡ್ತಿದ್ರು. ಈಗ 26ಕ್ಕಿಂತ ಮೊದಲು ನಿವೃತ್ತರಾದವ್ರಿಗೆ ಅದನ್ನ ಕೊಡೋದಿಲ್ಲ. ಕಾಣ್ಕೊಂಡು ಆಮ್ಯಾಗ 1/4ಕ್ಕಿಂತ ಹಿಂದೆ ನಿವೃತ್ತಿ ಆದವರಿಗೆ ಅವ್ರಿಗೇನಂದ್ರೆ 8ನೇ ವೇತನ ಆಯೋಗಗಳು ಬರ್ತಾವಲ್ಲ, ಈಗ ವೇತನ ಆಯೋಗ 7, 8 ಈಗ ಬಂದಾಗ ಅದರ ಸೌಲಭ್ಯಗಳನ್ನ ನೀಡುವುದಿಲ್ಲ, ಕಷ್ಟ ಸಾಧ್ಯ.
ಮಾನಿಟರಿ ಬೆನಿಫಿಟ್ಸ್ ಏನು ಸಿಗ್ಬೇಕಾಗಿತ್ತು 26 ಒಳಗೇನು ರಿಟೈರ್ ಆದಾಗ ಅದನ್ನ ಅವರು ಬಂದ್ ಮಾಡ್ತಾ ಇದ್ದಾರೆ ಇವತ್ತು ಇಲ್ಲಿಂದ ಪ್ರಧಾನಿಯವರು ಮನವಿ ಕೊಡ್ತಾರೆ. ಓಟ್ ಸರ್ ಇಲ್ಲಿಂದ ಪ್ರಧಾನಿಯವರು ಮನವಿ ಹಾಂ ಪ್ರಧಾನಿ ಅವರಿಗೆ ಹಾ? ನೆಕ್ಸ್ಟ್ ಹೋರಾಟ ಏನು ಸರ್? ಹೋರಾಟ ಅಂತಂದ್ರೆ ಇದನ್ನು ಈ ಮನವಿ ಸದ್ಯ ನಾವು ಸಹಿ ಮಾಡಿಕೊಡ್ತೀವಿ, ಹಂತ ಹಂತವಾಗಿ ನಾವು ಹೋರಾಟಗಳನ್ನ ಇಲ್ಲಿವರೆಗೆ ಹೆಂಗ್ ಪಿಂಚಣಿ ವ್ಯವಸ್ಥೆ ಐತೆ ಇದನ್ನ ಮುಂದುವರಿಸ್ಬೇಕು. ಇದನ್ನ ಮುಂದುವರಿಸ್ಬೇಕು. ಯಥಾಸ್ಥಿತಿ ಮುಂದುವರಿಸ್ಬೇಕು. ಹೌದು ಹ್ಮ್. ಯಥಾಸ್ಥಿತಿ. ಪರ್ಫೆಕ್ಟ್. यावेळी बेंडिगेरी एम.व्ही. हिरेमठ, एम.एस. मुतकवी, केंचू राऊत, सुजित राजपूत, भावी यांच्यासह इतर पदाधिकारी उपस्थित होते. विनोद कोलकार, KMM मराठी, बेळगाव.